ನಮ್ಮ ಪಕ್ಷ ತಾಳ್ದಂತ ಕಾಳಜಿ, ಇತಿಹಾಸ ಇವೆಲ್ಲ ಕೂಡ ಭಾರತ್ ಜೋಡೋ ಯಾತ್ರೆಗೆ ಹೋಗ್ತಾ ಇದೆ. ಮೊಳಕಾಲ್ಮೂರ್ ಹತ್ರ, ಹಿರಿಯೂರಿಂದ ಮೊಳಕಾಲ್ಮೂರ್ ಹತ್ರ ಟೀಗೆ ನಿಲ್ಸಿದ್ದು. ನಾವೆಲ್ಲ ಕೂತಿದ್ದು. ಒಂದು ಹೆಣ್ಮಗಳು ಬಂದು, ರಾಹುಲ್ ಗಾಂಧಿ ಅವರು ಇದ್ರು, ನಾವೆಲ್ಲ ಇದ್ದು, ನಾನು, ಹರಿಪ್ರಸಾದ್, ಇನ್ನೊಂದಷ್ಟು ಲೇಡಿಸರಾಗಿದ್ದು, 2 ಸೌತೆಕಾಯಿ ಹಿಡ್ಕೊಂಡು ಬಂದು ನಮಗೆ ಕೊಡಕ್ಕೆ ಬಂದು. ಸೊ ರಾಹುಲ್ ಗಾಂಧಿ ಅವರು ಕೇಳ್ತಾರೆ, ಏನದು, ಏನ್ ಕೊಡ್ತಾ ಇದ್ರಿ, ಏನ ಹೆಣ್ಮಗಳು ಅಂತ. ಆಗ ನಾನು ಕೇಳಿದೆ, 2 ಸೌತೆಕಾಯಿ ನನಗೆ ಕೊಟ್ಟರು ಆ ಹೆಣ್ಮಗಳು. ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾ ಇದ್ದೀನಪ್ಪ, ಅವ್ರ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಬೆಳೆದಂತ ಸೌತೆಕಾಯಿ ಇದು ಅಂತ ಹೇಳಿ. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ. ಅದನ್ನೇ ಆತ ನಮ್ಮ ಯುವಕ ತನ್ನ ತಾತ ತಂದೆ ಕೊಟ್ಟಂತ ಭೂಮಿ. ಈ ಕೆಲಸ ಬಿಜೆಪಿ ಅವ್ರು ಕೊಡ್ಲಿಲ್ಲ, ಇಲ್ಲ ಜನತಾದಳದವ್ರು ಕೊಡ್ಲಿಲ್ಲ. ಉಳೋನ್ಗೆ ಭೂಮಿ, ಆರೋಗ್ಯ, ವಿದ್ಯಾ, ಮನೆ, ಸೈಟು, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಇವೆಲ್ಲ ಯಾವ್ದಾದ್ರು ಒಂದು ಪಕ್ಷ ಕೊಟ್ಕೊಂಡು ಬಂದಿದ್ರೆ ಇದು ಬಿಡಿ. ಇವತ್ತು ನಾನು 5 ಗ್ಯಾರಂಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಸ್ತವರಿಗೆ ಅನ್ನ ಕೊಟ್ಟದ್ದು ಮಾತಾಡ್ತಾ ಇಲ್ಲ ನಾನು. ಮೊದಲಿಂದನೂ ಕೂಡ ಈ ಪೆನ್ಷನ್ ಅಂತ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿ ಅವರಲ್ವೇ. ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಅವರ ಜೀವನವನ್ನ ಬದಲಾವಣೆ ಮಾಡಿ ಗೌರವವಾಗಿ ಬದುಕನ್ನ ಯಾವ್ದಾದ್ರು ಒಂದು ಪಕ್ಷ ಮೊದಲಿಂದ ಕೂಡ ರೂಪಿಸಿದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷನೇ. ಸಂವಿಧಾನದ ಹೆಸರಿನಲ್ಲಿ ನಾವು ಈಗ ಸೇರ್ಕೊಂಡಿದ್ದಾರೆ, ಪೀಠಕ್ಕೆ ಓದಿದ್ದಾರೆ. ಈ ಸಂವಿಧಾನ ಯಾರು ಕೊಟ್ಟಿದ್ದು? ಈ ರಾಷ್ಟ್ರಧ್ವಜ ಯಾರು ಕೊಟ್ಟಿದ್ದು? ಸ್ವಾತಂತ್ರ್ಯ ಯಾರು ಕೊಟ್ಟಿದ್ದು? ಇವೆಲ್ಲ ಕೂಡ ರಾಷ್ಟ್ರಗೀತೆ ಯಾರು ಕೊಟ್ರು? ಇಲ್ಲಿ ಬಿಜೆಪಿ ಅವ್ರು ಕೊಟ್ಟಿದ್ರ? ಇಲ್ಲ ಬೇರೆ ದಳದವರು ಕೊಟ್ಟಿದ್ರ? ಇಲ್ಲ ಜಾತ್ಯತೀತ ತತ್ವಕ್ಕೆ ಮೇಲೆ ಒಂದು ಸಂವಿಧಾನ ನಿಂತಿದೆ ಅಂತ ಅಂದ್ರೆ ಯಾರು ಮಾಡಿದ್ರು? ಈಗ ನಮ್ಮ ಬಸವಣ್ಣವ್ರ ಬಗ್ಗೆ ಫೋಟೋ ಹಾಕ್ತಾ ಇದ್ದೀವಿ. ಅವ್ರನ್ನ ನಮ್ಮ ನಾಯಕ, ಸಾಂಸ್ಕೃತಿಕ ನಾಯಕ ಅಂತ ನಾವು ಕರಿತಾ ಇದ್ದೀವಿ. ಅದನ್ನೇನಾದ್ರು ಬಿಜೆಪಿ ಅವ್ರು ಮಾಡಿದ್ರ? ಅವರ ಮೌಲ್ಯಗಳನ್ನೇನಾದ್ರು ಸಾರಿದ್ರ? ಏನೂ ಇಲ್ಲ. ಸಂವಿಧಾನ ಉಳಿಸ್ಬೇಕು ಅಂತೇಳಿ ರಕ್ಷಣೆ ಮಾಡಿ ಇವತ್ತು ನಾವು ಈ ಸಂವಿಧಾನಕ್ಕೆ ಮತ್ತೆ ಮರುಜೀವ ಹಾಕ್ತಾ ಇದೆ. ಈ ಸಂವಿಧಾನ ಕಿತ್ಕೊಳ್ತಾ ಇದ್ದಾರೆ, ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ವರ್ಷ 100 ವರ್ಷ ಆಚರಣೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ 100 ವರ್ಷದ ಆಚರಣೆ ಮೊನ್ನೆ ಬೆಳಗಾಂನಲ್ಲಿ ಮಾಡಿದ್ದೇವೆ. ಆಗೇನ್ ಹೇಳಿದ್ರು ನಾವು? ಅದರ ಮೂಲ ಮಂತ್ರ ಏನಿತ್ತು? ಜೈ ಭೀಮ್, ಜೈ ಸಂವಿಧಾನ್, ಜೈ ಬಾಪು, ಜೈ ಭೀಮ್. ಫಸ್ಟ್ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಈ ಮೂಲ ಮಂತ್ರ ಇದು ಕಾಂಗ್ರೆಸ್ ಪಕ್ಷದ ಮಂತ್ರ. ಸ್ವಯಂಗೆ ಗಾಂಧೀಜಿನ ಕಾಂಗ್ರೆಸ್ ಅವರು ನಮ್ಮವರು ಅನ್ನೋದು ಬಿಟ್ರೆ ಬಿಜೆಪಿ ಅವರು ಹೇಳ್ಕೊಳಕಾಗ್ತದ? ದಳದವ್ರು ಹೇಳ್ಕೊಳಕಾಗ್ತದ? ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 100 ವರ್ಷದ ಹಿಂದೆ ಬೆಳಗಾಂನಲ್ಲಿ ಅಧಿಕಾರವನ್ನ ವಹಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯವನ್ನ ಮುನ್ನಡೆಸಿದ್ರು. ಇವತ್ತು ಆ ಸ್ಥಾನದಲ್ಲಿ ನಮ್ಮ ರಾಜ್ಯವರಾದಂತ ಮತ್ತೊಬ್ಬ ಹಿರಿಯ ಮುಖಂಡರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ ಪುಟದಲ್ಲಿ ಅವರು ಕೂಡ ಸೇರಿದ್ದಾರೆ. ಇದು ನಮ್ಮ ಶಕ್ತಿ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಈ ಕಾಂಗ್ರೆಸ್ನ ಇತಿಹಾಸ, ಇವೆಲ್ಲ ಇತಿಹಾಸ ಅಲ್ವೇ? ಇದನ್ನ ತೆಗೆದುಹಾಕ್ಲಿಕ್ಕೆ ಸಾಧ್ಯನೇ? ನಾವು ಇಂಥ ಇತಿಹಾಸ ಉಳ್ಳಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ, ಇದು ನಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ. ಹಂಗೆ ಕಾಂಗ್ರೆಸ್ ಪಕ್ಷ ಇರೋದೇ ಒಂದು. ಕಾಂಗ್ರೆಸ್ ಏನ್ ಕೊಡ್ತು ನನಗೆ? ಮೆಂಬರ್ ಮಾಡಲಿಲ್ಲ, ಚೇರ್ಮನ್ ಮಾಡಲಿಲ್ಲ, ಮಂತ್ರಿ ಮಾಡಲಿಲ್ಲ, ಮುಖ್ಯಮಂತ್ರಿ ಮಾಡಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ, ಗವರ್ನರ್ ಮಾಡಲಿಲ್ಲ, ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ.
ಈ ಧ್ವನಿ ನಿಮಗೆ ಕೊಡ್ತಲ್ಲ, ಈ ಮಾತಾಡೋ ಧ್ವನಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಪಕ್ಷ. ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ ಆಯ್ತಿರ್ಲಿಲ್ಲ. ನನಗೆ ಬೇರೆ ಪಾರ್ಟಿ ನನಗೆ ಈ ಚೇರ್ ಕೊಡಕ್ ಆಯ್ತಿರ್ಲಿಲ್ಲ. ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ ಎಷ್ಟೋ ಜನ ನಮ್ಮ ಲೀಡರ್ಸ್ ಇದ್ದಾರೋ ಅವ್ರಿಗೆ ಬೇರೆಯವ್ರಿಗೆ ಯಾರು ಈ ಸ್ಥಾನ ಕೊಡಕ್ ಆಗ್ತಿರ್ಲಿಲ್ಲ ಬೇರೆ ಪಾರ್ಟಿಲೆಲ್ಲ. ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಪಕ್ಷದಲ್ಲಿ ನಾವು ಸದಸ್ಯರಾಗಿದ್ದೀವಲ್ಲ, ಇದು ಬಹಳ ಪ್ರಮುಖವಾದಂತ ವಿಚಾರ. ಸೊ ಹಂಗೆ ನೀವು ಕೂಡ ಅವ್ರು ಹೇಳಿದ್ರು ನಾವು ಯಾವುದಕ್ಕೂ ಸೇರಿಲ್ಲ, ಅಲ್ಲಿದ್ದ ನಾಯಕರು, ನಮ್ಗೆ ಯಾವ ಸ್ಥಾನಮಾನನೂ ಬೇಡ, ಈ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತ ಹೇಳಿದ್ರು. ಆ ನನ್ನ ತಾಯಿಗೆ ಮತ್ತು ಅವರೆಲ್ಲ ಜೊತೆ ಸೇರಿದಂತೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಹಂಗೆ ಮುಂದಿನ ದಿನದಲ್ಲಿ ಕೆಲಸ ಮಾಡಿ, ಹೋರಾಟ ಮಾಡಿ, ಇದಾದ್ಮೇಲೆ ಈಗ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಏನು ಕೊಟ್ಟು 5 ಗ್ಯಾರಂಟಿ? ಹೊಟ್ಟೆ ಹಸಿತಾಯ್ತು, ಬೆಲೆ ಏರಿಕೆ ಗಗನಕ್ಕೆ ಹೋಯ್ತಾಯ್ತು, ಆದಾಯ ಪಾತಾಳಕ್ಕೆ ಹೋಯ್ತಾಯ್ತು. ಹೆಣ್ಮಕ್ಳು ಹೇಳ್ತಾ ಇದ್ರು, ಅಪ್ಪ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಮಾಡಿ. ಹೋಗಿ ಫಾರೆಸ್ಟ್ ಅಲ್ಲಿ ಹೋಗಿ ಸೌದೆ ಕಡೆ ಬಿಡ್ತಾ ಇಲ್ಲ. ಫಾರೆಸ್ಟ್ ಹೊಲ ಹಚ್ಬೇಕು, ಸಿಮೆಂಟ್ ಬೆಲೆ ಜಾಸ್ತಿ ಆಗುತ್ತೆ, ಗ್ಯಾಸ್ ಎಲ್ಲರಿಗೂ ಕೊಟ್ಬಿಟ್ಟು 400 ರೂಪಾಯಿ ಇದ್ದು 1000 ಆಯ್ತು. ಸಂಬಳ ಜಾಸ್ತಿ ಆಗ್ಲಿಲ್ಲ, ರೈತನ ಬದುಕು ಕಷ್ಟಕ್ಕೆ ಬಂದ್ಬಿಡ್ತು. ಈ ಬೆಲೆ ಎಣ್ಣೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಬೆಳಿಗ್ಗೆ ಎಣ್ಣೆ, ಸಿಮೆಂಟ್, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಎಲ್ಲ ಪದಾರ್ಥ, ಕಬ್ಬಣ, ಮನೆ ಕಟ್ಟೋನು ಎಲ್ಲರಿಗೂ ಜಾಸ್ತಿ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಆದ ತಕ್ಷಣ ಬೇರೆ ಬೆಲೆ ಜಾಸ್ತಿ ಆಗೋಯ್ತು. ಅದಕ್ಕೆ ಸಂಸಾರ ನೆಮ್ಮದಿಯಿಂದ ಗೌರವದಿಂದ ಆಗ್ಬೇಕು ಅಂತ ಹೇಳಿ ಪ್ರತಿಯೊಂದು ಹೆಣ್ಮಗಳಿಗೂ, ಮನೆ ಯಜಮಾನಿಗೆ ನೇರವಾಗಿ ಅವ್ರ ಕುಟುಂಬಕ್ಕೆ 1 ರೂಪಾಯಿ ಲಂಚ ಇಲ್ಲದೆ 2000 ರೂಪಾಯಿ ದುಡ್ಡು ಕಳಿಸಿ, ಮನೆ ಕರೆಂಟ್ ಕರೆಂಟ್ಗೂ ನೀನು ದುಡ್ಡು ಕೊಡ್ಬೇಡಪ್ಪ ಅಂತ ಹೇಳಿ ತೀರ್ಮಾನ ಮಾಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಾರಂಭ ಆಯ್ತು. ಇವತ್ತು 20,000 ಕೋಟಿ 19,700 ಕೋಟಿ ನಮ್ಮ ಪವರ್ ಇಲಾಖೆಯಲ್ಲಿ ರೈತರ ಬದುಕಿಗೋಸ್ಕರ ಉಚಿತವಾಗಿ ಕರೆಂಟ್ ಕೊಟ್ಟಿದ್ದೀವಿ. ಬೇರೆ ರಾಜ್ಯದಲ್ಲಿ ಇದನ್ನು ಕೊಡ್ತಾ ಇಲ್ಲ, ಕೆಲವು 1-2 ರಾಜ್ಯದಲ್ಲಿ ಇದನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಸಾಮಾಜಿಕವಾಗಿ ಬದುಕಿಗೆ ಸಮಾಜ ಕಲ್ಯಾಣ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಬೆಂಗಳೂರು ಕಾರ್ಪೊರೇಷನ್ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಎಲ್ಲ ಲೆಕ್ಕ ಹಾಕೊಂಡು ನಾವೇನಾದ್ರು ಸೇರಿಸಿದ್ರೆ 1,00,000 ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರದ ತೀರ್ಮಾನದಂತೆ ಇವತ್ತು ಜನರ ವೆಲ್ಫೇರ್ ಸ್ಕೀಮ್ಗೆ ಸರ್ಕಾರ ಕೊಡ್ತಾ ಇದೆ. ಇದನ್ನ ಯಾರು ಕೂಡ ಹಲಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ತಾವು ತಲೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ. ಸಾಮಾಜಿಕವಾದಂತ ನ್ಯಾಯ, ನಾವೇನು ಜಾತಿ ಬಗ್ಗೆ ಯಾವತ್ತೂ ಚಿಂತೆ ಮಾಡೋದಿಲ್ಲ. ನೀತಿ ಬಗ್ಗೆ, ಇಲ್ಲಿರೋರೆಲ್ಲ ಹಿಂದೂಗಳಲ್ಲ, ಇವರೆಲ್ಲ ನೀವೆಲ್ಲ ಹಿಂದೂಗಳಮ್ಮ. ನಾವು ಹಿಂದೂಗಳು, ನಾವು ಶಿವನ್ ಭಕ್ತರು, ನಾವು ಗಣೇಶನ್ ಭಕ್ತರು, ನಾವು ರಾಮನ್ ಭಕ್ತರು. ಬಿಜೆಪಿ ಒಂದೇ ಸ್ಲೋಗನ್, ನಾವು ಮಾತ್ರ ಹಿಂದೂ, ಹಿಂದೂ ಮುಂದು. ನಮ್ದು ಹಂಗಿಲ್ಲ. ನಾವು ಹಿಂದೂಗಳು, ನಾವು ಸಿಖ್ರು, ನಾವು ಕ್ರೈಸ್ತರು, ನಾವು ಮುಸಲ್ಮಾನರು, ನಾವು ಒಕ್ಕಲಿಗರು, ನಾವು ಲಿಂಗಾಯತರು, ನಾವು ಲಂಬಾಣಿಗಳು, ಪರಿಶಿಷ್ಟ ಪರಿಶಿಷ್ಟ ನಾವೆಲ್ಲ ಸೇರಿ ಒಂದು ಅಂತ. ಅವ್ರ ಹಿಂದೂಗಳು ಮಾತ್ರ ಒಂದು, ನಾವೆಲ್ಲರೂ ಸೇರಿ ನಾವೆಲ್ಲ ಒಂದು ಅಂತ. ಇದು ನಮ್ಮ ಪಕ್ಷ. ನಮ್ದು ಮಾನವೀಯತೆ ಮೇಲೆ ನಿಂತಿರುವಂತ ಒಂದು ಪಕ್ಷ. ಮಾನವೀಯತೆ ಮೇಲೆ, ಹ್ಯುಮ್ಯಾನಿಟಿ. ಇವತ್ತು ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಏನ್ ಅರ್ಜಿ ಹಾಕಿದ್ರ ನೀವೆಲ್ಲ? ಯಾವ ಅರ್ಜಿ ಹಾಕ್ಬೇಕು? ಏನಮ್ಮ ನೀನು ಅರ್ಜಿ ಹಾಕಿದ್ರಮ್ಮ ಯಾವ ಜಾತಿ ಬಿಡ್ಬೇಕು ಅಂತ? ನಮ್ಮ ಇಂಟೆಕ್ ಪ್ರೆಸಿಡೆಂಟ್ ನೀನು ವಿಜಯ್ ಕುಮಾರ್ ಸಿಂಹ ನೀನು ಅರ್ಜಿ ಹಾಕಿದೆ. ಅವ್ರಿಗೆ ಗೊತ್ತು, ಅವ್ರ ಅಪ್ಪ ಅಮ್ಮ ಬರೋದ್ರು ನಾನು ಈ ಜಾತಿಲಿ ಹುಟ್ಟಿದ್ದೀನಿ, ಈ ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂತ ಇದ್ದಾರೆ. ತಿರ್ಗಾ ಇನ್ನೊಬ್ಬ ನಟ್ಬಿಟ್ಟು ಇನ್ನೊಂದೇನೋ ಬರೆದ್ರೆ ಬರೀತಾರೆ. ಹಂಗೆ ತಾವು ಮಾನವೀಯತೆ ಮೇಲೆ ಕಾಂಗ್ರೆಸ್ ಪಕ್ಷ ಇರುವುದೇ ಮಾನವೀಯ ತತ್ವದ ಮೇಲೆ ಇವತ್ತು ಇರೋದು. ನಮ್ಮ ಸಂವಿಧಾನ ಇರೋದೇ ಎಲ್ಲರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಇರುವಂತ ಒಂದು ಸಂವಿಧಾನ. ಇದೇ ಕಾಂಗ್ರೆಸ್ ಪಕ್ಷ ಕೊಟ್ಟಂತ, ಈ ದೇಶಕ್ಕೆ ಕೊಟ್ಟಂತ ಒಂದು ಅಡಿಪಾಯ. ನಮ್ಮ ಸಂವಿಧಾನವನ್ನ ನಮ್ಮ
ಆಡಳಿತವನ್ನ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಇಡೀ ಪ್ರಪಂಚ ಇವತ್ತು ಒಪ್ಕೊಂಡು ಕೆಲಸ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ಕೆಲವರೆಲ್ಲ ಬೇಕಾದಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಟೆಂಪ್ರರಿ ಫೇಸ್. ನಮ್ಮ ಮಾತುಗಳು, ಕೆಲವು ವಿಚಾರಗಳು ಎಲ್ಲ ಟೆಂಪ್ರರಿ ಫೇಸ್. ಆದ್ರೆ 60-75 ವರ್ಷದಿಂದ ಕಾಂಗ್ರೆಸ್ ಪಕ್ಷ ದುಡಿದು ಮಾಡಿ ಸೇವೆ ಮಾಡಿ ಜನಕ್ಕೆ ಇವತ್ತು ಏನೆಲ್ಲ ಸ್ವಾತಂತ್ರ್ಯ ಕೊಟ್ಟು ಯಾರು ತ್ಯಾಗ ಮಾಡಿದಾರ? ಗಾಂಧೀಜಿ ತ್ಯಾಗ ಮಾಡಿದ್ರು, ನೆಹರು ಕುಟುಂಬದವರೆಲ್ಲ ಅವ್ರ ಆಸ್ತಿಗಳನ್ನೆಲ್ಲ ತ್ಯಾಗ ಬದುಕೊಟ್ಬಿಟ್ರು ಕಾಂಗ್ರೆಸ್ ಪಕ್ಷಕ್ಕೆ. ಇಂದಿರಾ ಗಾಂಧಿ ಈ ದೇಶದ ಐಕ್ಯತೆಗೆ, ರಾಜೀವ್ ಗಾಂಧಿ ಈ ದೇಶದ ಸಮಗ್ರತೆಗೆ ಅವ್ರು ತ್ಯಾಗ ಮಾಡಿಬಿಟ್ರು, ಪ್ರಾಣಾಯ ತ್ಯಾಗ ಮಾಡಿಬಿಟ್ರು. ಏನು ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಕಾಯ್ತಿರ್ಲಿಲ್ವಾ? ಸೋನಿಯಾ ಗಾಂಧಿ ಕರೆದ್ರಲ್ಲ, ತಾಯಿ ಬಾ ಅಂತ ಅಂದ್ಬಿಟ್ಟು ಅಬ್ದುಲ್ ಕಲಾಂ, ಅವತ್ತು ಅವರು ಕಲಾಂ ಅಧ್ಯಕ್ಷರು ಎಲ್ಲ ಎಂಪಿಗಳೆಲ್ಲ ಸೇರಿ ತಾಯಿ ನೀನಾಗವ ಅಂತ ಹೇಳಿ ಕರೆದ್ರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ. ನನಗೆ ಅಧಿಕಾರ ಬೇಡ, ನಾನು ಈ ದೇಶದ ಆರ್ಥಿಕ ಒಬ್ಬ ತಜ್ಞ, ಬಡಜನತೆಗೆ ಮುಖ್ಯ ಅಂತ ಹೇಳಿ ಆ ಹೆಣ್ಮಗಳು, ಆ ತಾಯಿ ಕ್ರಿಶ್ಚಿಯನ್ ಹೆಣ್ಮಗಳು ನಮ್ಮ ಸಂವಿಧಾನ, ನಮ್ಮ ದೇಶ, ನಮ್ಮ ಭಾರತದ ಭೂಮಿಲಿ ಬಂದು ಇಲ್ಲಿ ಇಟ್ಕೊಂಡು ನಾನು ಒಬ್ಬ ಮತ್ತೊಬ್ಬ ಆರ್ಥಿಕ ತಜ್ಞ, ಒಬ್ಬ ಸಿಖ್, ನಾವೆಲ್ಲ ಒಂದು ಅಂತೇಳಿ ಆತನ ಈ ದೇಶದ 10 ವರ್ಷ ಪ್ರಧಾನ ಮಾಡಿದ್ದು ಯಾವ ಪಕ್ಷದಲ್ಲಿ, ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಮಾತ್ರ. ಅಂತ ಪಾರ್ಟಿಲಿ ನೀವು ಬಂದಿದ್ದೀರಿ, ನಾವು ಇದ್ದೀವಿ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ.